ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಡ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರ ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮನ್ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಏನಮ್ಮ ಹಲೋ, ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಚೀಟಿ ದುಡ್ಡು ಯಾರು ಕಟ್ತಾರೆ? ಚೀಟಿ ದುಡ್ಡು ಯಾರು ಕಟ್ತಾರೆ ಅಂದೆ? ಕೊಡ್ತೀನಿ ರೀ ಸರ್. ಹೇಳಿದಲ್ಲ ಮೊನ್ನೆ 3-4 ತಿಂಗಳಾಯ್ತು ಮನೆ ಖಾಲಿ ಮಾಡ್ಬಿಟ್ಟು ಆಟ ಆಡ್ತಾ ಇದ್ರ ಗಂಡ ಹೆಂಡ್ತಿ ನೀವು ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡಲಿ. ಕೊಡ್ತೀನಿ ರೀ, ಕೊಡ್ತಾ ಅಂತ ಹೇಳಿದನಲ್ವಾ. ಕೊಡ್ತೀನಿ ಇರೋದಲ್ಲ ಅಲ್ಲಿ ಹೇಳೋದು. 3 ತಿಂಗಳಾಯ್ತಕ್ಕ ಮನೆ ಖಾಲಿ ಮಾಡಿ ಹೋಗ್ಬಿಟ್ಟು ನಾಳೆ ನಾಡಿದ್ದು ಅನ್ಕೊಂಡು 5 ಲಕ್ಷ ರೂಪಾಯಿ ಚೀಟಿ ತಗೊಂಡು ಹೋಗಿದ್ದಾರೆ. 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಚೀಟಿ ಯಾರು ಕೊಡ್ತಾರೆ? ಯಾಕ ನೀನು ನಮ್ದು ನಮಗಿಲ್ಲಿ 4 ತಿಂಗಳಾಯ್ತು 5 ತಿಂಗಳಾಯ್ತು ನಾವು ನೋಡ್ತೀವಿ. ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂದ್ಬಿಟ್ಟು ಯಾರು ಕೊಡ್ತಾರೆ ನಮ್ಗೆ ಚೀಟಿ ದುಡ್ಡು? ಮುಂದಿನ ವರ್ಷ ಕೊಡ್ತೀನಿ ರೀ ಸರ್. ಮುಂದಿನ ವರ್ಷ ಏನ್ ಕೊಡೋದು ನೀನು? ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೆ ನೀನು? ನಮಗ್ ಗೊತ್ತಪ್ಪ ಕಷ್ಟ ಎಷ್ಟು ಅಂತ. ಚೀಟಿ ಕಟ್ಬೇಕಾರೆ ಇಸ್ಕೋಬೇಕಾರೆಲ್ಲ ಚೆನ್ನಾಗಿರುತ್ತೆ ನಿಮ್ಗೆ. ಕೊಡ್ತೀನಿ ಅಂತ ಹೇಳಿದ್ದೀನಿ. ಏನ್ ಕೊಡ್ತೀನಿ? ಮೇಲೆ ಇಟ್ಕೊಂಡು ಮೇಲೆ ಇಟ್ಕೊಂಡು ಮಾತಾಡು. ನಿಮ್ ಹೆಂಡ್ತಿ ಕೇಳಿದ್ರೆ ಯಜಮಾನ್ರು ಊರಿಗೆ ಹೋಗೋರಿ ಅಲ್ಲಿ ಹೋಗೋರಿ ಬಾಂಬೆಗೆ ಹೋಗೋರಿ ಅಂತೀಯ. ಮನೆದಾಗ ಯಾಕೆ ಬರ್ತೀರ ನೀವು? ಮನೆದಾವ್ ಯಾಕೆ ಬರ್ತೀನಿ ಅಂದ್ರೆ ಚೀಟಿ ದುಡ್ಡು ಇಸ್ಕೋಬೇಕಾರೆ ಚೆನ್ನಾಗಿತ್ತಾ? ಯಾರು ಕೊಡ್ತಾರೆ ಅಲ್ಲಿ? ಹೊಡಿತೀರಿ ಇವಾಗ? ಮಂಡ್ಯಾಗ ಹೋಗಿದ್ದೀರಿ ಅಂತೀಯ. ಅಲ್ಲಿ ನೋಡಿದ್ರೆ ಅವ್ರು ಕೇಳಿದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ಬೇಕಾದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಅಂತಾರೆ. ಹಿಂಗೆ ಆಟ ಆಡ್ಸ್ಕೊಂಡ್ರಿ. ಇವತ್ತು ನಮ್ಗೆ ಗೊತ್ತಾಯ್ತು, ನಾನು ಬಂದಿದ್ದೀನಿ. ಗೊತ್ತಾಗಿಲ್ಲ ಯಾರು ಕೇಳ್ತಾರೆ ರೀ? ಏನು ಹೊಡಿತೀರಾ ಸರ್? ಏನ್ ಹೊಡಿತೀರಾ? ಹೊಡೆಯೋದಲ್ಲ ಮಾತಾಡೋದು. ಚೀಟಿ ದುಡ್ಡು ಕೊಟ್ಟು ಮಾತಾಡೋ. 10 ಲಕ್ಷ ರೂಪಾಯಿ ಸುಮ್ಮನೆ ಬರ್ತಾನೆ ನನಗೆ. ನೀನು ಮಾತಾಡ್ಬೇಡ, ಇನ್ನು ಸುಮ್ಮನೆ ತಲ್ಬೇಕು. 10 ಲಕ್ಷ ರೂಪಾಯಿ ಸುಮ್ಮನೆ ಬರ್ತಾರೆ ಚೀಟಿ ದುಡ್ಡು. 4 ತಿಂಗಳು ಕಟ್ಬಿಟ್ಟು ಆಮೇಲೆ ಎಸ್ಕೇಪ್ ಆಗ್ಬಿಟ್ರೆ ನನಗೆ ಗೊತ್ತು ಎಷ್ಟು ಕಷ್ಟ ಆಯ್ತು ಅಂದ್ಬಿಟ್ಟು ಅಲ್ಲಿ ಚೀಟಿ ಕಟ್ಟೋದು. ಅಲ್ಲಿ ಬೇರೆಯವ್ರು ಕೇಳ್ದವ್ರಾಗ ನಾವು ಯಾರಿಗೆ ಏನು ಹೇಳ್ಬೇಕು? ಏನಕ್ಕ ನೀನು ಬಿಡ್ತಾ ಇದ್ದಾನಕ್ಕ? ಯಾರು ಚೀಟಿ ದುಡ್ಡು ತಗೊಂಡಿದ್ರೆ? ಹೌ ನೀನು ಬಿಡ್ತೀಯಾ? ಅಲ್ಲ ಗೊತ್ತಿಲ್ಲ ಅಲ್ಲ ನಾನು ಹೇಳ್ತಾ ಇರೋದು. ಕೊಡ್ತೀರ ಅಂತ ಹೇಳ್ತೀನಿ. ಆದರೂ ಮಾತಾಡಬೇಡ ನೀನು. ಎಷ್ಟು ವರ್ಷ ಆಯ್ತು ನೀನು ಹಿಂಗೆ ಹೇಳ್ಕೊಂಡು ಬಂದು? 2 ವರ್ಷ ಕಳಿತು. ಮನೆ ಖಾಲಿ ಮಾಡ್ಕೊಂಡು ಇವತ್ತು ಸಿಕ್ಕಿದ್ದೀರಾ. ನಾಳೆ ಮನೆ ಖಾಲಿ ಮಾಡೋನಿದೆಯಂತೆ. ಓನರ್ಗೆ ಹೇಳಿಟ್ಟಿದ್ದು ಯಾರಿಗೋ ಫೋಟೋ ಕಳಿಸಿದ್ದೆ, ಹೇಳಿದ್ರು ನೀನು ಇಲ್ಲಿದೆಯಾ ಅಂದ್ಬಿಟ್ಟು ನಾನು ಬಂದೆ. ಯಾರು ಜವಾಬ್ದಾರಿ ಹೋಗಿದ್ದಕ್ಕೆ? ಏನು ಮಾಡ್ಬೇಕು ಸರ್ ಹೇಳಿ? ಏನೇನು ಮಾಡಬೇಕು ನೋಡೋಣ. ಅಲ್ಲ ಮುಂದಿನ ವರ್ಷ ಅಲ್ಲೇ ಜರ್ಕೊಂಡು ಕುತ್ಕೊಂಡು ಮಾತಾಡು. ಜರ್ಗ ಕಡೆ ತಾತನ ಜರ್ಗ ಕಡೆ ಕುತ್ಕೊಂಡ್ರಕ್ಕ ನೀವು. ಬಂದೆ 1 ನಿಮಿಷ ಎಷ್ಟು ನಿಂದು ತೊಗೊಂಡ್ಬರ್ತೀನಿ. ನೀನು ಎಷ್ಟು ತಿಂಗಳು ತೋರಿಸ್ತೀನಿ ನೀನು. ಸ್ವಲ್ಪ ಹೇಳ್ರಣ ನೀವಾದ್ರು ಸ್ವಲ್ಪ. ನಾವೇನ್ರಿ ಹೇಳೋದು? ಸೀಟ್ ದುಡ್ಡು 10 ಲಕ್ಷ ಅಂತಾರೆ. 2 ವರ್ಷ 1 ವರ್ಷ ಆಯ್ತು ಅಂತ ಹೇಳ್ತಾರೆ. ಕೊಡ್ತೀನಿ ಅಂದ್ರೆ ಬಾಯಲ್ಲಿ ಆಗುತ್ತೆ. ಮುಂದಿನ ವರ್ಷ ಕೊಡ್ತೀನಿ, ಬಡ್ಡಿ ಕೊಡ್ತೀನಿ. ಬಡ್ಡಿ ಬೇಡ ದುಡ್ಡು ಕೊಟ್ಬಿಡು ಅಂತಾರೆ. ಅದನ್ನೇ ಸ್ವಲ್ಪ ಹೇಳಿ ಕೊಡ್ತಾನೆ ಬಿಡಿ ಅಂತ. ಸ್ವಲ್ಪ ದೊಡ್ಡವರಾಗಿದ್ದೀರಾ ವಯಸ್ಸಲ್ಲಿ, ಅದೆಲ್ಲ ಹೇಳಿ ಕೇಳ್ತಾರೆ. ಸ್ವಲ್ಪ ದೊಡ್ಡವರಾಗಿದ್ದೀರಿ ಹೇಳಿ ಕೊಡ್ತಾರೆ ಬಿಡ್ರಿ. ಮುಂದಿನ ವರ್ಷ 1000 ತಿಂದು ಓಡಾಗಲ್ಲ ಅಂತ ಹೇಳಿ. ಕೊಡ್ತೀಯ ಸುಮ್ಮನೆ ಇಲ್ಲ. ಈ ವಯಸ್ಸಲ್ಲಿ ದೊಡ್ಡವರಲ್ಲ ಹೇಳ್ತಾರೆ. ದೊಡ್ಡವ್ರೆ. ಹೇಳಿ ಬಂದ್ರು ಹೇಳಿ ಬಂದ್ರು ಹಂಗಂತ ಹೇಳಿ ಕೊಡ್ತಾರೆ ಬಿಡಿ. ಮುಂದಿನ ವರ್ಷ ಬಡ್ಡಿ ದುಡ್ಡು ಸೇರಿಸಿ ಕೊಡ್ತಾರೆ. ಪ್ರಾಬ್ಲಮ್ ಆಗ್ಬಿಡುತ್ತೆ. ಚೀಟಿ ದುಡ್ಡು ಯಾಕೆ ಕೊಡ್ತೀನಿ ನೀನು? ಕೊಡ್ತೀನಿ ಸರ್ ಮುಂದಿನ ವರ್ಷ. ನಾನು ಕೊಡ್ತಾ ಅಂತ ಹೇಳ್ತಾರೆ. ಮುಂದಿನ ವರ್ಷ 2020ಕ್ಕೆ ತಗೊಂಡಿದ್ದೀವಿ. ಈಗ ಎಷ್ಟೇ ವರ್ಷ ಅಣ್ಣ ಇದು? 23. 2023 ಆಗ್ಲೇ. ನಾಳೆ ನಾಡಿದ್ದು ಅಂತಾರಣ್ಣ 10 ಲಕ್ಷ ರೂಪಾಯಿ ಚೀಟಿ ಮುಂಡಾಯಿಸ್ಬಿಟ್ಟು ಹೋಗಿ ಇವಾಗ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಬೇಜಾರಾಗುತ್ತೋ ಆಗಲ್ವಾ? ಹೇಳಣ್ಣ ನೀನು. ಆಗುತ್ತಲ್ವಾ? ನಾವು ಬೇರೆಯವ್ರಿಗೆಲ್ಲ ಉತ್ತರ ಕೊಡ್ಬೇಕಾದ್ರೆ ಚೀಟಿ ಹಾಕ್ದವ್ರಿಗೆ 10 ಲಕ್ಷ ರೂಪಾಯಿ ತೊಗೊಂಡೋಗಿ 3 ವರ್ಷ ಆಯ್ತು. ಇವತ್ತು ಕಾಣಿಸ್ಕೊತಾವನೆ. ಮಂಡ್ಯಾಳಿಗೆಲ್ಲ ಹೋಗ್ಬಿಟ್ಟಿದ್ದೀನಿ ಅಂದ್ರು. ಏನು ಮಾಡ್ಬೇಕು ಹೇಳ್ರಿ ಇವಾಗ ಇದಕ್ಕೆ? ನಿಮ್ಗೇನು ಮಾನ ಮಾರ್ದಿ ಇಲ್ವಾ ನಿಮಗೆ? ಊರು ಬಿಟ್ಟವ್ರೆ ಇಂಥ ಕೆಲಸಗಳು ಮಾಡೋದು. ಯಾರು ನಿಯತ್ತಾಗಿ ಬದುಕಿದವ್ರು ಎಲ್ಲ ಕಷ್ಟಪಟ್ಟು ಬೆವ್ರು ಸುರ್ತು ದುಡ್ದಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇಂಥವೆಲ್ಲ ಕಷ್ಟಗಳು. ನಿಮಗೆಲ್ಲ ಏನು ಗೊತ್ತಾಗುತ್ತೆ ಕಷ್ಟ? ಕೊಡ್ತೀನಿ ಸರ್ ಮುಂದಿನ ವರ್ಷ. ಸಾಯಕ್ಕೆ ಹೋಗಿದ್ಲು ನನ್ನ ಹೆಂಡ್ತಿ. ನಾವೆಲ್ಲ ಸಾಯಕ್ಕೆ ಹೋಗಿದ್ವಿ. ಮನೆ ತಕ್ಕ ಯಾಕೆ ಹೋಯ್ತೀರಾ ನೀವು? ಮನೆ ತಾವ್ ಯಾಕೆ ಹೋಗಿದ್ರಿ ಅಂದ್ರೆ ದುಡ್ಡು ಯಾರು ಕೊಡ್ತಾರೆ? ಚೀಟಿ ದುಡ್ಡು ಹೇಳಿ ಸರ್. ಯಾರಣ್ಣ ಕೊಡ್ತಾರೆ ಚೀಟಿ ದುಡ್ಡು? ಮನೆ ತನಕ ಯಾಕೆ ಹೋಗಿದ್ರಿ ಅಂತ ಕೇಳ್ತಾರೆ. ನೀವು ದುಡ್ಡು ಕೊಟ್ಬಿಟ್ಟಿದ್ರೆ ಅವ್ರು ಯಾಕೆ ಹೋಗ್ತಾರೆ ಹೇಳು? 3 ವರ್ಷ ಅಣ್ಣ. ಒಂದೇ 10 ಲಕ್ಷ ರೂಪಾಯಿ ಹೇಳ್ತಾರೆ. ಮನೆಯೆಲ್ಲ ಮಾರ್ಕೊಂಬಿಟ್ಬೇಡ ನಾವು. 10 ಲಕ್ಷ ರೂಪಾಯಿ ಚೀಟಿ ಅಣ್ಣ.
ದುಡ್ಡು ಕೊಡಿದ್ರೆ ಆಟ ಆಡಿಸ್ತಾರೆ ಗಂಡ ಹೆಂಡತಿ. ಹೊಳ್ಬೇಡಿ ಸರ್ ಕೊಡ್ತೀನಿ. ಏನೋ ಒಂದು ಸ್ವಲ್ಪ 10 ಲಕ್ಷದೊಳಗೆ ಏನೋ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ರೆ ಓಕೆ, ಕರೆಕ್ಟ್ ಅಲ್ವೇಣ? ನೀವು ಸುಮ್ಮನೆ ಕುತ್ಕೊಂಡಿದ್ದಲ್ಲಿ ಏನ್ ಹೇಳ್ತಾ ಇದೀವಿ ನಾವಿಲ್ಲಿ? ನೀವು ಬಗೆಹರಿಸಿ ನಮ್ಗೇನು ಗೊತ್ತ್ರಿ ಸರ್? ನೀವು ಕುತ್ಕೊಂಡು ಬರೀ ಮಜಾ ತಗೊಳ್ಳೋದು ಅಷ್ಟೇನಾ? ಅಲ್ಲ ಬೇರೆ ಇಟ್ಕೊಳ್ಳಿ. ಅವರು ನೀವು ಕೊಡ್ತೀನಲ್ಲತ್ತಾರ ಕೊಡಲ್ಲತ್ತಾರ, ಅವ್ರು ತಪ್ಪದ ಕೊಡ್ಲಾರ್ದು. ಕೊಡಕತ್ತಿಲ್ರಿ, 3 ವರ್ಷ ಆತ್ರಿ 10 ಲಕ್ಷ ರೂಪಾಯಿ ತಗೊಂಡೆ. ಸೀರೆ ತಗೋಬೇಕು ಕೊಡ್ತೀವಿ ಸರ್ ಹೇಳಿ. ನೋಡ್ರಿ ಈಗ 3 ವರ್ಷದ ಬಡ್ಡಿ ಎಷ್ಟಾಗುತ್ತೆ? ಸರ್ ಮುಂದಿನ ಬಡ್ಡಿ ಕಟ್ಟೋರು ಯಾರು? ಮುಂದಿನ ವರ್ಷ ಬಡ್ಡಿ ಹಸಿರು 2 ಕೊಡ್ತೀನಿ ಸರ್. ಬಾಯಿನಾಗ ಕೊಟ್ಟಿ ಮನೆ ಹತ್ರ ಬಂದು ಕೇಳ್ತಾರೆ ಹೆಂಗ್ ಬೇಕಂಗ್ ಬೈತಾರೆ, ಏನ್ ಮಾಡಿಲ್ಲ ನಾನು. ಹೌದು, ಮನೆ ಹತ್ರ ನೀನ್ ಎಲ್ಲಿದೆ ಅವ್ರು ಅಲ್ಲಿಗೆ ಬರ್ತಾರ. ಸುಮ್ಮನೆ ನೀನ್ ಬಿಡ್ತೀಯ 10 ಲಕ್ಷ ರೂಪಾಯಿ ನೀನ್ ಬಿಡ್ತೀಯ? ನೋಡಿ ಹಿಂಗೆ ಹೇಳ್ತಾರೆ, ಏನ್ ಮಾಡ್ಲಿ ಬಂದು ನಾನು. ಏನೋ ಅದು ನಿನ್ ಕೈಲಿ ಇದೆ, ಏನ್ ಮಾಡೋದಂದ್ರೆ ನಿನ್ ಕೈಲಿ ಇದೆ, ಏನೋ ಮಾಡು. ಅಣ್ಣ ಕುಂದ್ರ ನೀವು ಕುಂತು ಮಾತಾಡ್ರಿ, ನ್ಯಾಯ ಕೊಡ್ಸ್ರಿ ನಮ್ಗೆ. ಸ್ವಲ್ಪ ಹೇಳಿ ಬರ್ರಿ, ಹೋಗ್ಬೇಡ್ರಿ, ಕುಂದ್ರ ಬರ್ರಿ ಸರ್, ಕುಂದ್ರಿ. ನಮ್ಗೆ ರೊಕ್ಕ ಎಲ್ಲ ರೂಪಾಯಿ ಇಲ್ಲ. ನಮ್ಗೆ ಗೊತ್ತ್ರಿ ಕಷ್ಟ ಎಷ್ಟೈತಂತ. ಏನಂತೀರಣ್ಣ? ಮಾತಾಡ್ರಿ, ನಾನು ಹೆಂಡತಿಗೆ ಫೋನ್ ಮಾಡಿ ಬರ್ತೀನಿ. ಸ್ವಲ್ಪ ಹೇಳ್ರಿ. ನೋಡ್ರಿ ಅವ್ರು ಪರಿಚಿಲ್ಲ ನಮಗೆ, ಪರಿಚಿದ್ರೆ ಹೇಳ್ಬೋದು. ಅವ್ರು ಎಲ್ಲಿ ನೀನ್ ಎಲ್ಲೋ ನಾನು ಅಂತ ಯಾವ ನಾನು ಹೆಂಗೆ ಹೇಳ? ಸ್ವಲ್ಪ ಹೇಳೋ ಸ್ವಲ್ಪ ವಯಸ್ಸ ಅಣ್ಣ ನಾವೇನು ಹೇಳ ಮೋ ಶಿವ, ನೀವು ಆದ್ರಿ ನಾಯಕ ವಯಸ್ಸ, ನೀ ತಗೊಂಡವ ಅವ ಕೊಟ್ಟವ, ನೀವು ಏನ್ರ ಸರಿ ಆಗ್ಬೇಕು. ಸ್ವಲ್ಪ ಹೇಳ್ರಕ್ಕ, ನೀವಾರ ದೊಡ್ಡವರು. ಅಕ್ಕ ನಾವು ಉಂಡು ಬರ್ತಾನಂತ ಅಕ್ಕ ಸ್ವಲ್ಪ ವಯಸ್ಸಲ್ಲಿ ದೊಡ್ಡರ ಇದ್ರೆ ಹೇಳ್ರಕ್ಕ ಸ್ವಲ್ಪ. ಅದೇ ಅವ್ರು ಹೇಳ್ತಾರೆ ನೋಡಿ, ನಮ್ಮ ಅಕ್ಕ ಮಾತಾಡ್ತಾರೆ ನೋಡಿ ಸರ್. ಅಕ್ಕ ಏನಕ್ಕ ಇವಾಗ ಏನ್ ಮಾಡ್ತೀವಿ? ಎಷ್ಟು ಕೊಡ್ತೇವೆ ಇವಾಗ? ಕೊಡ್ತೀನಿ ಸರ್, ಎಷ್ಟಕ್ಕ ಅಷ್ಟಕ್ಕೆ ಕೊಡ್ತೀನಿ, ತಿಸ್ಕೊಂಡು ಹೋಗಿ. ಇವಾಗ ಮುಂದಿನ ವರ್ಷ ಕೊಡ್ತೀನಿ ನಾನು. ನೀವೇ ಅಣ್ಣ ಜವಾಬ್ದಾರಿ, ನೀವೇ ಸಾಕ್ಷಿ. ಸಾಕ್ಷಿ ಗೊತ್ತಾಗಬೇಕು. ಈಗ 10 ರೂಪಾಯಿ ಇಟ್ಕೊಳ್ಳಿ, ಮಿಕ್ಕಿದ್ದು ಕೊಡ್ತೀನಿ ನಾನು ಮುಂದಿನ ವರ್ಷ. 10 ಲಕ್ಷದೊಳಗಡೆ 10 ರೂಪಾಯಿ ಕೊಡ್ತಾ ಇದ್ಯಾ? ಇನ್ನು ಎಷ್ಟಾಯ್ತು ಬ್ಯಾಲೆನ್ಸ್ ಕೊಡ್ಬೇಕಾಗಿರೋದು ಈಗ ನೀನು? ಇನ್ನು 9,90,999 ರೂಪಾಯಿ ಕೊಡ್ತೀನಿ ಸರ್ ನಾನು. 99 ರೂಪಾಯಿ ಅಲ್ಲ, 90 ರೂಪಾಯಿ. 90 ರೂಪಾಯಿ ಕೊಡ್ತೀನಿ, ಕೊಡ್ಬೇಕು. ನೆನಪು ಇಟ್ಕೋ, ನೀವೇ ಸಾಕ್ಷಿಗಳು. ಕೊಡ್ತೀನಿ. ಸಬ್ರೆ ಇವರೇ ಸಾಕ್ಷಿ, ನಮ್ಮ ಮನೇನೆ 10 ಸಾಕ್ಷಿ. ಲಕ್ಷದೊಳಗಡೆ 10 ರೂಪಾಯಿ ಕೊಟ್ಟ ಜ್ಞಾಪಕ ಇರ್ಲಿ. ನಮಗೇನು ಗೊತ್ತ? ಅವ್ರ ಇದ್ರೆ ನೀವು ಕೋರ್ಟಿಗೆ ಬರ್ಬೇಕಾಗ್ತದೆ ಸಾಕ್ಷಿ ಹೇಳಕ್ಕ. ನಾವೇ ಕೇಳಮ್ಮ, ನಿಮ್ಗೆ ತಿಂದ ಅವ್ರು ತಿಂದ ಗಂಟ. ನಾನು ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ. ಸಾಕ್ಷಿಗೆ ನೀವು ಇಬ್ರು ನೋಡಿದ್ರೆ ನೀವು ಮುಟ್ಟಿ ನೋಟು. ಏನಪ್ಪ ನಾವ್ಯಾಕೆ ಮುಟ್ಟ? ನೋಟ್ ನೀವು ಮುಟ್ರಿ ಸಾಕ್ಷಿ. ಇದು 10 ರೂಪಾಯಿ ತೊಗೊಂಡು ಕೋರ್ಟಿಗೆ ಹೋಗೋಣ, ನಾವು ಬರೋಣ. ನಾವಲ್ಲ, ನಾವ್ಯಾಕೆ ಮಾಡೋಣ? ಎಲ್ಲ ಉಂಟು. ಬಾರಣ ಕುಂತ್ಕೊಳ್ಳೋಣ, ಆಯ್ತು? ಕುಂದ್ರಿ ಕುಂತು ಮಾತ್ರ ಅವ್ರು ಕೊಟ್ಟಿದ್ದ ದುಡ್ಡು ಇವ್ರ ಕೈಯಾಗ ಯಾಕೆ ಕೊಟ್ಟೆ ನೀನು? ಅವ್ರ ಕೈಯಾಗ ಕೊಟ್ಬಿಡು. ಬರೀ ಕುಂದ್ರಿ, ನಾವೇನು ಕುಂದ್ರೆ ಬರ್ರಿ. ಸುಮ್ಮನೆ ಬಸ್ ಅದಂದ್ರೆ ನಾವೇನು ನಿಮ್ಗೆ ಕೇಳಕ್ ಬಂದಿವ? ಸುಮ್ಮನೆ ಮಾಡಿದ್ರೇನ? ಸುಮ್ಮನೆ ಕೊಡೋದಲ್ಲ, ಕೊಡ್ಬೇಕಪ್ಪ ಅಂತ ತಾತನ ಹೇಳ್ದಲ್ಲ, ನಾವು ಹೇಳ್ದವಾಗ ನೀ ಹೇಳ್ದೆ, ನಾವು ಕೇಳ್ದೆ ಅವ್ರಿಗೆ ಅಷ್ಟೇ. ನಾವೇನು ಮಾಡಮ್ರಿ? ಅಲ್ಲ ಕೋರ್ಟಿಗೆ ಬರ್ಬೇಕು ನೀವು ಸಾಕ್ಷಿ ಹೇಳಕ್ಕ. ನಾವ್ಯಾಕೆ ಬರಮ್ರಿ? ಬರೋದಿಲ್ಲ. ನೀವು ಯಾರ್ಯಾರ ಅವ್ರಿಗೆ ಕರ್ಕೊಂಡು ಕೊಡೋ ಟೈಮಿಗೆ ಅಣ್ಣ ನೀವು ಬರ್ತೀರ ಅಣ್ಣ ಕೋರ್ಟ್ಗೆ? ನಾ ಎಲ್ರಿ ಬಾ, ನನ್ಗೆ ವಯಸ್ಸಾಗಿದೆ, ನಾನೆಲ್ಲ ಬರಕ್ಕೆ ಆಗಲ್ರಿ. ಅಲ್ಲ ವಯಸ್ಸಾದ್ಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ, ಕೋರ್ಟಿಗೆ ಬರೋಕ್ಕಾಗಲ್ವಣ್ಣ? ಆಟ ಮಾಡಿ ಕಳಿಸ್ತೀನಿ ನಿನಗೆ, ಗೊತ್ತೀಯಾ? ತಗೊಳ್ಳೋಣ. ಇಲ್ಲಣ್ಣ, ಅವ್ರಿಗೆ ಕೊಟ್ಬಿಡ, ನಾವೇನು ಮಾಡಿ. ಸರಿ, ಈಗ ನೋಡಿ ಕೋರ್ಟಿಗೆ ಸಾಕ್ಷಿ ಇಷ್ಟು ಜನ ಇದ್ದಾರೆ. ನೀನು ಬಂದು ನನಗಲ್ಲಿ 10 ಲಕ್ಷ ರೂಪಾಯಿ ಕಟ್ಕೊಡ್ಬೇಕು. ಸರಿ ಹೇಳಿಸ್ತಾ? ಸರಿ, ನೀನು ಬರ್ಬೇಕಣ್ಣ. ನಾವ್ಯಾಕೆ ಬರಲ್ಲ? ನಾವ್ಯಾಕೆ ಬರಮಣ್ಣ? ನಮಗೇನು ಕೇಳ್ಕೊಟ್ಟಿದ್ದೆ? ಏನು ಮಾಡಿದ್ದೆ ನಾವು? ನೀವು ಜವಾಬ್ದಾರಿ ಜಗಳಾಡಿದ್ ನೀವು ನೋಡಿರಿ, ಮಜಾ ತಗೊಂಡ್ರಿ. ನಾವೇನ ಅಂತಾರಲ್ಲ, ಬೀದಿ ಮೇಲೆ ಹೋಗಿ ತಿರುಗಾಡೋದು ಜಗಳಾಡೋದು ಯಾರು ಕೊಟ್ಟು ತಗೊಂಡು ನಮಗೇನು ಗೊತ್ತಾತ? ಕರೆ ಅಂತೀವಿ ಸುಳ್ಳಂತಿ? ನಿಮ್ಮ ಅಕ್ಕ ಪಕ್ಕ ಮನೆ ಬಗಲಾಗ ಯಾರು ಕೊಟ್ರು? ನಗ ಮಾತಲ್ಲ ಹೋಣ ಪಾಪ, ಅವ್ನು ಅಳ್ಳತನ, ಅವ್ನಿಗೆ ಏನು ಉತ್ತರ ಕೊಡೋ ಅಲ್ಲಿ ಕೇಳ್ತೀರಿ ಎಲ್ಲ ಬಿಟ್ಟು ಸರಿಯಾರಿ. 10 ರೂಪಾಯಿ ಕೊಡ್ತೀಯಾ? ಸರಿ ಬರ್ತೇನೆ ನಾನು. ನನಗೇನು ಗೊತ್ತಿಲ್ಲ, ಅವ ಯಾರು ಬರೋದಿಲ್ಲ ಕೋರ್ಟಿಗೆ ನೀವು? ಸರಿ, ನಾ ಕರ್ಕೊಂಡು ಹೋಗ್ತೇನೆ ನೋಡಿ. ಜಡ್ಜ್ ಅಲ್ಲಿ ಬಂದಾರ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲದಾರ ಕಾರ್ನಾಗ ಕುಂತಾರ ನೋಡ್ರಿ. ಇದ ಕಾಮಿಡಿ ಪ್ರೋಗ್ರಾಮ್ ರೀ, ಸೂಪರ್ ಕುರಿ ಅಂತ. ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ವಿ, ನಿಮ್ಮನ್ನ ಕುರಿ ಮಾಡಾಕತ್ತಿದ್ವಿ ಸೂಪರ್ ಕುರಿ ಮಾಡಿ ನಾವು ಕುರಿ ಪ್ರೋಗ್ರಾಮ್ ಸುಮ್ಮನೆ ತಮಾಷೆ ಬೇಡಾಗ್ತಿದ್ವಿ ನಾವು. 10 ಲಕ್ಷಕ್ಕೆ ಯಾರು 10 ರೂಪಾಯಿ ಕೊಡ್ತಾರೆ? ನಿಮ್ಗೂ ಬುದ್ಧಿ ಕೊಡುವ. ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು.